ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಂ ಗುರುಗಳಿಗೆ ನಮಸ್ಕರಿಸುತ್ತಾ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾರು ಇನ್ವೆಸ್ಟ್ ಮಾಡಿ ಲಾಭ ಅಥವಾ ನಷ್ಟ ಮಾಡಿಕೊಳ್ಳುತ್ತಾರೆ ಅಂತ ಜಾತಕದ ಮೂಲಕ ನೋಡಿ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡುವುದು ಒಳ್ಳೆಯದು. ಜಾತಕದಲ್ಲಿ ನೋಡುವುದಾದರೆ ಇಲ್ಲಿ ಈ ಜಾತಕದಲ್ಲಿ ಇದು ಒಂದು ಸ್ತ್ರೀ ಜಾತಕ. ಈ ಜಾತಕದಲ್ಲಿ ರವಿ ಉಚ್ಚಾಭಿಲಾಷಿ ಆಗಿರುವುದರಿಂದ ಇವರ ಆಯ್ಕೆ ಸರಿ ಇರುತ್ತದೆ. ಟ್ಯಾಕ್ಸ್ ಹೇಗೆ ಉಳಿಸಬೇಕು ಅಂತ ಯೋಚಿಸುತ್ತಾರೆ. ಇವರು ರವಿಗೆ ಸಂಬಂಧಪಟ್ಟ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ರವಿಗೆ ಸಂಬಂಧಪಟ್ಟ ಸೆಕ್ಟರ್ ಪವರ್ ಸೆಕ್ಟರ್, ಮೀಡಿಯಾ, ನ್ಯೂಕ್ಲಿಯರ್ ಎನರ್ಜಿ, ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಮತ್ತೆ ಕಮಾಡಿಟೀಸ್ ಅಲ್ಲಿ ನೋಡೋದಾದ್ರೆ ಗೋಲ್ಡ್, ಕಾಪರ್, ಬ್ರಾನ್ಸ್, ಗನ್ ಮೆಟಲ್, garnet, ರೂಬಿ, ಫೈರ್ ಆರ್ಮ್ಸ್ ಅಂಡ್ ವೀಟ್, ಎಕ್ಸ್ಪ್ಲೋಸಿವ್, ಗ್ರಾಫೈಟ್ ಅಂಡ್ ಸಲ್ಫರ್. ಈ ಸೆಕ್ಟರ್ ನಲ್ಲಿ ಇವರು ಇನ್ವೆಸ್ಟ್ ಮಾಡಬಹುದು. ಮೇ 24, 2024 ಇಂದ ನೆಕ್ಸ್ಟ್ ಮೇ 2025 ವರೆಗೂ ಇವರಿಗೆ ರವಿಗೆ 9ರಲ್ಲಿ ಗೋಚಾರದ ಗುರು ಸಂಯೋಗ ಆಗುವುದರಿಂದ ರವಿ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಿ ಇವರು ಲಾಭ ಗಳಿಸಬಹುದು ಅಂತ ಹೇಳಬಹುದು. ಚಂದ್ರ ಉಚ್ಚಾಭಿಲಾಷಿ ಆಗಿರುವುದರಿಂದ ಇವರು ವಿವಿಧ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡಬಹುದು. ಅಂದ್ರೆ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ, ಆ ತರ ಮಾಡಬಹುದು. ಜಾತಕದ ಚಂದ್ರನಿಗೆ ಗೋಚಾರದ ಗುರು 7ರಲ್ಲಿ ಸಂಯೋಗ ಆಗಿರುವುದರಿಂದ 2025 ಮೇ ವರೆಗೆ ಚಂದ್ರನ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಚಂದ್ರನ ಸೆಕ್ಟರ್ಗಳಾದ ಪೆಟ್ರೋಲಿಯಂ, ಶಿಪ್ಪಿಂಗ್, ಆಯಿಲ್ ಅಂಡ್ ಗ್ಯಾಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಇನ್ನು ಕಮಾಡಿಟೀಸ್ ನೋಡೋದಾದ್ರೆ ಮಿನರಲ್ ವಾಟರ್, ಸಾಫ್ಟ್ ಡ್ರಿಂಕ್, ಕೂಲ್ ಡ್ರಿಂಕ್, ಅಲ್ಯೂಮಿನಿಯಂ, ಪೆಟ್ರೋಲ್, ಆಯಿಲ್, ಪೆಪರ್ಮೆಂಟ್, ಆಲ್ಕೋಹಾಲ್, ರೈಸ್ ಇವುಗಳಲ್ಲಿ ಹೂಡಿಕೆ ಮಾಡಬಹುದು. ಕುಜ ನೀಚಾಭಿಲಾಷಿ ಈ ಜಾತಕದಲ್ಲಿ ಮತ್ತು ರಾಹು ಸಂಯೋಗ ಇರುವುದರಿಂದ ಕುಜ ಕೆಟ್ಟಿದೆ ಅಂತ ಹೇಳಬಹುದು. ಕುಜ ನೀಚಾಭಿಲಾಷಿ ಆಗಿರುವುದರಿಂದ ಇವರಿಗೆ ಇನ್ವೆಸ್ಟ್ ಮಾಡಲು ಧೈರ್ಯ ಇರುವುದಿಲ್ಲ. ಅವಸರದ ಸ್ವಭಾವ, ಇವರು ಪ್ರೈಸ್ ಚೇಸಿಂಗ್ ಮಾಡುವ ಸ್ವಭಾವ ಇರುತ್ತದೆ. ಇವರು ಒಂದಕ್ಕೆ ಇನ್ವೆಸ್ಟ್ ಮಾಡಿ ಹಣ ಕಮ್ಮಿ ಆಗೋಯ್ತು ಅಂತ ಅನ್ಕೊಂಡು ಮತ್ತೆ ಪ್ರೈಸ್ ಜಾಸ್ತಿ ಆಯ್ತು ಅಂತ ಹೇಳೋದು, ಕಮ್ಮಿ ಆಯ್ತು ಅನ್ನೋದು, ಈ ತರ ಬೈ ಅಂಡ್ ಸೆಲ್ ಮಾಡ್ತಾ ಮಾಡ್ತಾ ಕೊನೆಗೆ ಇವ್ರಿಗೆ ಬೇಜಾರಾಗ್ಬಿಟ್ಟು ಇವರು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಬುಧ ಗ್ರಹದ ನೀಚಾಭಿಲಾಷಿ ಆಗಿರೋದ್ರಿಂದ ಮತ್ತೆ ಕೇತು ಸಂಯೋಗ ಇರೋದ್ರಿಂದ ಸರಿಯಾಗಿ ಪ್ಲಾನ್ ಅಂಡ್ ಸ್ಕಿಲ್ ಇರೋದಿಲ್ಲ. ಈ ಜಾತಕರು ಏನ್ ಹೇಳುತ್ತಾರೆ ಅದು ಸಮಾಜಕ್ಕೆ ಅರ್ಥ ಆಗೋಲ್ಲ. ಎದುರು ಇರುವವರಿಗೆ ಸರಿಯಾಗಿ ಅರ್ಥ ಮಾಡಿಸಲು ಸಹ ಇವರಿಗೆ ಬರುವುದಿಲ್ಲ. ಮತ್ತೆ ನೆಟ್ವರ್ಕ್ ಸಮಸ್ಯೆ ಕೂಡ ಇರುತ್ತೆ. ಇವರು ಅಷ್ಟೊಂದು ನೆಟ್ವರ್ಕ್ ಬೆಳೆಸ್ಕೊಳ್ಳೋದಿಲ್ಲ, ಆ ರೀತಿ ಇರುತ್ತೆ. ಗುರುಗ್ರಹದ ನೀಚಾಭಿಲಾಷಿ ಆಗಿರೋದ್ರಿಂದ ಇವರು ಇನ್ವೆಸ್ಟ್ ಮಾಡಬಾರ್ದು. ಇನ್ವೆಸ್ಟ್ ಮಾಡಲೇಬೇಕು ಅಂದಾಗ ಹಂತ ಹಂತವಾಗಿ ಇನ್ವೆಸ್ಟ್ ಮಾಡಬೇಕು, ಟಾಪ್ ಅಪ್ ಮಾಡಬಾರ್ದು. ಗುರುಗ್ರಹದ ಜಲತತ್ವದಲ್ಲಿ ಇರೋದ್ರಿಂದ ಇವರು ಭಾವನಾತ್ಮಕವಾಗಿ ಯೋಚಿಸಬಾರ್ದು. ಅಂದ್ರೆ ಯಾವುದೋ ಒಂದು ಕಂಪ್ನಿ ಅಥವಾ ಯಾರೋ ಒಂದಿದು ಈ ರೀತಿ ಭಾವನಾತ್ಮಕಗಳಿಗೆ ಒಳಬಿದ್ದು ಆ ರೀತಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೋಬಾರ್ದು. ಶುಕ್ರ ಗ್ರಹ ಉಚ್ಚಾಭಿಲಾಷಿ ಆದರೆ 5ರಲ್ಲಿ ರಾಹು ಸಂಯೋಗ ಇರುವುದರಿಂದ ಶುಕ್ರ ಕೆಟ್ಟಿದೆ ಅಂತ ಹೇಳಬಹುದು. ಶುಕ್ರ ಇನ್ವೆಸ್ಟ್ಮೆಂಟ್ ಕಾರಕ. ರಾಹು ಸಂಯೋಗ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಐಡಿಯಾ ಇರುವುದಿಲ್ಲ, ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಲ್ಲ. ಇವರು ಇನ್ವೆಸ್ಟ್ ಮಾಡಲೇಬೇಕು ಅಂದ್ರೆ ಒಂದ್ ಶೇರ್ ಇಷ್ಟು ಅಂತ ಲಾಭ ಬಂದಿದ ತಕ್ಷಣ ಪ್ರಾಫಿಟ್ ತೆಗೆದುಕೊಂಡ್ಬಿಡ್ಬೇಕು. ಬೇಡ ಅಂತ ಅಲ್ಲೇ ಬಿಟ್ರೆ ಇವರಿಗೆ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಶುಕ್ರ ಗ್ರಹರು ಇವರಿಗೆ ಶಾರ್ಟ್ ಟರ್ಮ್ ರಾಶಿಲಿ ಇರೋದ್ರಿಂದ 1 ಮಂತ್ ಅಥವಾ 1 ಮಂತ್ ಇಂದ 6 ಮಂತ್ಸ್ ಒಳಗಡೆ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಬೋನಸ್ ಶೇರ್ 1 ವರ್ಷದೊಳಗಡೆ ಮಾರಬಾರದು. ಮಾರಿದರೆ ಟ್ಯಾಕ್ಸ್ ಒಳಪಡುತ್ತಾರೆ. ಶನಿಗ್ರಹರು ನೀಚಾಭಿಲಾಷಿ ಮತ್ತು ರಾಹು ಸಂಯೋಗದಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಸಮಯ ಮೀರಿ ಲಾಸ್ ಮಾಡಿಕೊಳ್ಳುತ್ತಾರೆ. ಕುಜ ಟೆಕ್ನಿಕಲ್ಗೆ, ಬುಧ ಫಂಡಮೆಂಟಲ್ಗೆ, ಗುರು ಸ್ಟಾಕ್ ಮಾರ್ಕೆಟ್ ಕಾರಕರು. ಇವರು ಇದನ್ನು ಅರಿತು ಅಥವಾ ತಜ್ಞರಿಂದ ಸರಿಯಾಗಿ ತಿಳಿದು ಹೂಡಿಕೆ ಮಾಡಬೇಕು. ಗುರುಗ್ರಹರು ಉಚ್ಚಾಭಿಲಾಷಿ ಗ್ರಹಗಳ ಮೇಲೆ ಯಾವಾಗ ಗೋಚಾರದಲ್ಲಿ ಸಂಯೋಗ ಆಗುತ್ತಾರೋ 159 ನಲ್ಲಿ ಆವಾಗ ಇವರು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಪಡಿಬಹುದು ಅಂತ ಹೇಳಿ ಈ ಜಾತಕನ ಮುಗಿಸ್ತಾ ಇದ್ದೀನಿ.
ಇದು ಸಹ ಒಂದು ಸ್ತ್ರೀ ಜಾತಕ. ಇಲ್ಲಿ ರವಿ ಉಚ್ಚಾಭಿಲಾಷಿ ಆಗಿದ್ದಾರೆ. ರವಿ ಉಚ್ಚಾಭಿಲಾಷಿ ಆಗಿರುವುದರಿಂದ ಇವರ ಆಯ್ಕೆ ಸರಿಯಾಗಿರುತ್ತೆ. ಯಾಕೆ ಹೀಗೆ ಉಳಿಸಬೇಕು ಅಂತ ಯೋಚಿಸ್ತಾರೆ. ಇವರು ರವಿಗೆ ಸಂಬಂಧಪಟ್ಟ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಪವರ್ ಸೆಕ್ಟರ್, ಮೀಡಿಯಾ, ನ್ಯೂಕ್ಲಿಯರ್ ಎನರ್ಜಿ, ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಇನ್ನು ಕಮಾಡಿಟಿ ನೋಡೋದಾದ್ರೆ ಗೋಲ್ಡ್, ಕಾಪರ್, ಬ್ರಾನ್ಸ್, ಗನ್ ಮೆಟಲ್, ಗಾರ್ನೆಟ್, ರೂಬಿ, ಫೈರ್, ಆರ್ಮ್ಸ್ ಅಂಡ್ ವೀಟ್, ಎಕ್ಸ್ಪ್ಲೋಸಿವ್, ಗ್ರಾಫೈಟ್ ಅಂಡ್ ಸಲ್ಫರ್, ಈ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಮೇ 24 ನೆಕ್ಸ್ಟ್ ಮೇವರೆಗೂ ಜಾತಕದ ರವಿಗೆ ಇಲ್ಲ ಇವರು ಇನ್ವೆಸ್ಟ್ ಮಾಡೋದು 11 ಇದಾಗತ್ತಷ್ಟೇ. ರವಿಗೆ, ಜಾತಕದ ರವಿಗೆ ಗೋಚಾರದ ಗುರು 11ನೇ ಮನೆಯಿಂದ ಆಗತ್ತೆ. ಬೇಕಾದ್ರೆ ಇವರು ಇನ್ವೆಸ್ಟ್ ಮಾಡಬಹುದು. ಚಂದ್ರ ನೀಚಾಭಿಲಾಷಿ. ಚಂದ್ರ ನೀಚಾಭಿಲಾಷಿ ಯೋಜನೆಗೆ ಕಾರಕರು. ಸರಿಯಾದ ಯೋಚನೆ, ಆಲೋಚನೆ ಸರಿಯಾಗಿ ಮಾಡೋದಿಲ್ಲ. ಮನಸ್ಸು ಚಂಚಲ, ದಿಸ್ವಭಾವ ರಾಶಿಯಲ್ಲಿ ಸ್ಥಿತ, ಎರಡೆರಡು ಮನಸ್ಸು, ಹೂಡಿಕೆ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಏಕಾಗ್ರತೆ ತುಂಬಾ ಕಡಿಮೆ ಇರುತ್ತೆ ಇವರಿಗೆ. ಕುಜ ನೀಚಾಭಿಲಾಷಿ, ಪ್ರಯತ್ನ ಮತ್ತು ಧೈರ್ಯಕ್ಕೆ ಕಾರಕ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಲು ಪ್ರಯತ್ನ ಮತ್ತು ಧೈರ್ಯ ಮಾಡೋದಿಲ್ಲ, ಎಲ್ಲಿ ಲಾಸ್ ಆಗುತ್ತೋ ಅನ್ನುವ ಭಯ. ಬುಧ ನೀಚಾಭಿಲಾಷಿ, ಬುಧ ಗ್ರಹರು ಲೆಕ್ಕಾಚಾರಕ್ಕೆ ಕಾರಕರು. ಯಾವುದಕ್ಕೂ ಲೆಕ್ಕಾಚಾರ ಹಾಕುವುದಿಲ್ಲ. ಬ್ಯಾಂಕ್ ವ್ಯವಸ್ಥೆಯಲ್ಲಿ ಆಸಕ್ತಿ ಮತ್ತು ಜ್ಞಾನ ಎರಡು ಸ್ವಲ್ಪ ಸುಮಾರಾಗೆ ಇರುತ್ತೆ. ನೆಟ್ವರ್ಕ್ ಬೆಳೆಸಿಕೊಳ್ಳಲಿಲ್ಲ. ಅಡ್ವರ್ಟೈಸ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಸ್ಕಿಲ್ ಇರೋದಿಲ್ಲ. ಶನಿ ಗ್ರಹರು ವಕ್ರಿ ಆಗಿರೋದ್ರಿಂದ ಸಮೂಹ ಪ್ರಜ್ಞೆಗೆ ವಿರುದ್ಧವಾಗಿರುತ್ತಾರೆ. ಪರ್ಫೆಕ್ಷನ್ ಮತ್ತು ಗ್ಯಾರಂಟಿ ಕೇಳುವುದರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಈ ವಕ್ರಿ ಆಗಿರೋದ್ರಿಂದ ತೆಗೆದುಕೊಂಡರೂ ನಿಧಾನವಾಗಿ ತೆಗೆದುಕೊಳ್ಳುವುದರಿಂದ ಹೂಡಿಕೆ ಮಾಡುವುದರಲ್ಲಿ ಫೇಲ್ಯೂರ್ ಆಗಬಹುದು. ಈ ನೀಚಾಭಿ ಗ್ರಹಗಳಿಂದ ಇರುವ ಸಮಸ್ಯೆ ಬಗೆಹರಿಸಿಕೊಂಡರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿ ಸಫಲತೆ ಪಡೆಯಬಹುದು. ಇಲ್ಲಿ ಉಚ್ಚಾಭಿಲಾಷಿ ಗ್ರಹಗಳು. ರವಿ ಉಚ್ಚಾಭಿಲಾಷಿ, ಆಯ್ಕೆ ಸರಿ ಇರುತ್ತದೆ. ರವಿಗೆ ಸಂಬಂಧಪಟ್ಟ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಗುರುಗ್ರಹರು ಗಳಿಕೆಯ ಜ್ಞಾನಕ್ಕೆ ಕಾರಕರು. ಗುರು ಉಚ್ಚಾಭಿಲಾಷಿ ಇರುವುದರಿಂದ ಹೂಡಿಕೆಯ ಜ್ಞಾನ ಇರುತ್ತದೆ. ಗುರುಗ್ರಹರ ಸಂಬಂಧಪಟ್ಟ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡಿ ಒಳ್ಳೆ ಲಾಭ ಗಳಿಸಬಹುದು. ಶುಕ್ರಗ್ರಹರು ಉಚ್ಚಾಭಿಲಾಷಿ ಇರುವುದರಿಂದ ಹೂಡಿಕೆಯ ಜ್ಞಾನಕ್ಕೆ ಕಾರಕರು. ಶುಕ್ರಗ್ರಹರು ಶಾರ್ಟ್ ರಾಶಿಯಲ್ಲಿ ಇರುವುದರಿಂದ ಕಡಿಮೆ ಸಮಯದಲ್ಲಿ 1 to 6 months ನಲ್ಲಿ ಶುಕ್ರಗ್ರಹರ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡಿ ಹಣ ಗಳಿಸಬಹುದು. ಪ್ರೆಸೆಂಟೇಷನ್ ಸ್ಕಿಲ್ ಇರುತ್ತೆ. ಆದರೆ ರವಿ, ಕುಜ, ರಾಹು ಹೊರತುಪಡಿಸಿ ಈ ಜಾತಕದಲ್ಲಿ ಗುರು, ಶುಕ್ರ, ಚಂದ್ರ, ಶನಿ, ಬುಧ ಗ್ರಹಗಳಿಗೆ ಕೇತು ಸಂಯೋಗ ಇರುವುದರಿಂದ ಹೆಚ್ಚು ಲಾಭ ಗಳಿಸುವುದು ಕಷ್ಟ. ಈ ಜಾತಕದಲ್ಲಿ ರವಿ ಆಯ್ಕೆಗೆ ಕಾರಕರು ಉಚ್ಚಾಭಿಲಾಷಿ. ಗುರು ಉಚ್ಚಾಭಿಲಾಷಿ, ಜ್ಞಾನ ಮತ್ತು ಅನುಭವ ಇರುತ್ತದೆ. ಶುಕ್ರ ಉಚ್ಚಾಭಿಲಾಷಿ, ಇನ್ವೆಸ್ಟ್ಮೆಂಟ್ ಐಡಿಯಾ ಇರುತ್ತದೆ. ಆದರೆ ಕೇತು ಸಂಯೋಗದಿಂದ ಚಂದ್ರ ನೀಚಾಭಿಲಾಷಿ ಮತ್ತು ಶನಿ ವಕ್ರಿ, ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಗುರು ಚಂದ್ರ ಸಂಕಲ್ಪ ಸಿದ್ಧಿ ಯೋಗ ಇರೋದ್ರಿಂದ ಇವರು ಒಂದು ಸಂಕಲ್ಪ ಮಾಡಿ ಇರೋ ಸಮಸ್ಯೆ ಬಗೆಹರಿಸಿಕೊಂಡ್ರೆ ಲಾಭ ಮಾಡಿಕೊಳ್ಳಬಹುದು. ಇಷ್ಟು ಹೇಳಿ ನನಗಿರುವ ಅಲ್ಪ ಜ್ಞಾನವನ್ನು ಹಂಚಿಕೊಳ್ಳುವುದಕ್ಕೆ ಶ್ರೀ ಶಿವಂ ಗುರುಗಳು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಶಿವಂ ಗುರುಗಳಿಗೆ ಅನಂತ ಕೋಟಿ ನಮಸ್ಕಾರಗಳು.